ಭಾರತದ ಜನಗಳಿಗೆ ಒಂದು ಹೊಸ ಕಾಯಿಲೆ ಹುಟ್ಟುಬಿಟ್ಟಿದೆ. ಅದೇ ಸೈಬರ್ ಕಾಂಡ್ರಿಯಾ. 10 ಜನಗಳಲ್ಲಿ 8 ಜನ ಡಾಕ್ಟ್ರಿಗೆ ತೋರ್ಸೋಕ್ಕಿಂತ ಮುಂಚೆ ಅವರ ಡಿಸೀಸ್‌ಗಳನ್ನ ಗೂಗಲಲ್ಲಿ ಅಥವಾ ಜೆಮಿನೈಯಲ್ಲಿ ಅಥವಾ ಚಾಟ್ ಜಿಪಿಟಿಯಲ್ಲಿ ಟೈಪ್ ಮಾಡಿ ಅವರೇ ಪತ್ತೆ ಮಾಡ್ಕೊಳಕ್ಕೆ ಹೊರಡ್ತಾರೆ. ಅದಷ್ಟೇ ಅಲ್ಲ, ಡಿಸೀಸು ಚಾಟ್ ಜಿಪಿಟಿ ಈ ಥರ ಇದೆ ಅಂತ ಹೇಳಿದ ತಕ್ಷಣನೇ ಆ ಡಿಸೀಸ್ ಸರಿನಾ ಇಲ್ವಾ ಅಂತ ವೆರಿಫೈ ಮಾಡ್ಕೊಳೋಕ್ಕೆ ಡಾಕ್ಟ್ರ್ ಹತ್ರನೂ ಹೋಗೋದಿಲ್ಲ. ಸೀದಾ ಮೆಡಿಕಲ್ ಸ್ಟೋರಿಗೆ ಹೋಗಿ ಆ ಚಾಟ್ ಜಿಪಿಟಿ ಯಾವ ಮೆಡಿಷನ್ ಹೇಳುತ್ತೋ ಆ ಮೆಡಿಷನ್ನ ಕೇಳಿ ಇಸ್ಕೊಂಬರ್ತಾರೆ. ಮತ್ತು ಕೆಲವು ಜನ ಅಂತೂ ಇದನ್ನು ದುಡ್ಡು ಮಾಡ್ಕೊಳೋ ವೇ ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿ 105 ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಸ್ಟೆಂಟ್ ಹಾಕ್ಬಿಟ್ಟಿದ್ದಾನೆ ಅವ್ರ ಬಾಡಿ ಒಳಗೆ. ಅವರೆಲ್ಲ ಇವನ ಹತ್ರ ಬಂದಿರೋದು ಒಂದೇ ವಿಷಯವಾಗಿ, ಅಂದರೆ ಚಾಟ್ ಜಿಪಿಟಿಯಲ್ಲಿ ನೋಡ್ತಾರೆ ಅವರಿಗೆ ಹಾರ್ಟ್ ಡಿಸೀಸು, ಹಾರ್ಟ್ ಪೇನ್ ಇದ್ದರೆ, ಹಾರ್ಟ್ ಅಟ್ಯಾಕ್ ಬರೋರು ಈ ಸಿಂಪ್ಟಮ್ಸ್ ಅಂತ ಹೇಳ್ಬಿಡುತ್ತೆ. ಅದಕ್ಕೆ ಡಾಕ್ಟ್ರ್ ಹತ್ರ ಹೋಗಿ ಕೇಳಿದಾಗ ಈ ವ್ಯಕ್ತಿ ಏನಂದಿದ್ದಾನೆ, ನಿಮಗೆ ಇವಾಗ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ, ನೀವು ಸ್ಟೆಂಟ್ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ದಾನೆ. ಮತ್ತು ಅವರೆಲ್ಲ ಬಡವರಾದ ಕಾರಣ ಆಯುಷ್ಮಾನ್ ಅವರು 70-80% ಪೇ ಮಾಡಿಬಿಡುತ್ತೆ. ಆ ದುಡ್ಡನ್ನೆಲ್ಲ ಇವನೇ ಇಟ್ಕೊಂಡಿದ್ದಾರೆ.